ಅದು ಬ್ರಿಟಿಷರು ಭಾರತವನ್ನು ಆಳುತ್ತಾ ಇದ್ದಂಥ ಕಾಲ. ಇಡೀ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ತೀವ್ರಗತಿಯಲ್ಲಿ ಸಾಗ್ತಾ ಇತ್ತು. 1905ರಲ್ಲಿ ಬಂಗಾಳ ವಿಭಜನೆಯ ವಿರುದ್ಧ ಹುಟ್ಟಿಕೊಂಡ ಸ್ವದೇಶಿ ಚಳುವಳಿ ಕೂಡ ಏರುಗತಿಯಲ್ಲಿತ್ತು. ವಿದೇಶಿ ವಸ್ತುಗಳ ಬಹಿಷ್ಕಾರ, ಸುಡುವಿಕೆ, ಸ್ವದೇಶಿ ವಸ್ತುಗಳ ಯಥೇಚ್ಛ ಬಳಕೆಯ ಅಭಿಯಾನಕ್ಕೆ ಬಾಲಗಂಗಾಧರ ತಿಲಕರು, ಸಾವರ್ಕರ್, ಗಾಂಧೀಜಿ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಕೂಡ ಬೆಂಬಲವನ್ನು ನೀಡಿದರು. ಸ್ವದೇಶಿ ಚಳುವಳಿ ಅನೇಕ ದೇಶೀಯ ಉತ್ಪನ್ನಗಳ ಹುಟ್ಟಿಗೆ ಕಾರಣ ಆಯಿತು. ಅಂತಹ ಸಮಯದಲ್ಲಿ ಸ್ವದೇಶಿ ಚಳುವಳಿಯಿಂದ ಪ್ರೇರಣೆಗೊಂಡು ಹುಟ್ಟಿಕೊಂಡಂತಹ ಒಂದು ಸಿಹಿ ತಿಂಡಿ ಪದಾರ್ಥದ ಕಂಪನಿ ಇವತ್ತು ಜಗತ್ತಿನ ಲೀಡಿಂಗ್ ಬಿಸ್ಕೆಟ್ ಬ್ರ್ಯಾಂಡ್ ಆಗಿ ಬೆಳೆದಿದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಆ ಬ್ರ್ಯಾಂಡ್ ಬೇರೆ ಯಾವುದೂ ಅಲ್ಲ, ಇವತ್ತು ನಮ್ಮ ಹಳ್ಳಿಯ ಸಣ್ಣ ಗೂಡಂಗಡಿಯಿಂದ ಹಿಡಿದು ಐಷಾರಾಮಿ ಮಾಲ್ಗಳಲ್ಲಿ ಕೂಡ ಕೈಗೆಟಕುವ ಬೆಲೆಯಲ್ಲಿ ಸಿಗುವ ಬಿಸ್ಕೆಟ್ ಕಂಪನಿಯಾಗಿರುವಂತಹ ಪಾರ್ಲೆ-ಜಿ ಅರ್ಥಾತ್ ಪಾರ್ಲೆ ಕಂಪನಿ. 1928ರಲ್ಲಿ ಮಹಾರಾಷ್ಟ್ರ ಮೂಲದ ಜವಳಿ ಉದ್ಯಮಿ ಮೋಹನ್ ಲಾಲ್ ದಯಾಳ್ ಚೌಹಾನ್ ಅವರು ಸಿಹಿ ತಿಂಡಿ ಉತ್ಪನ್ನಗಳ ತಯಾರಿಕೆಯ ಕಂಪನಿ ಸ್ಥಾಪಿಸಬೇಕು ಅಂತ ಅಂದ್ಕೊಂಡ್ರು. ಯಾಕಂದ್ರೆ ಆ ಕಾಲದಲ್ಲಿ ಬ್ರಿಟನ್ ಮೂಲದ ಸಿಹಿ ತಿಂಡಿ ಉತ್ಪನ್ನಗಳೇ ಪಾರಮ್ಯವನ್ನು ಹೊಂದಿತ್ತು. ಈ ಕಾರಣಕ್ಕಾಗಿ ಅದರ ಸಂಶೋಧನೆ ಮತ್ತು ತರಬೇತಿಗಾಗಿ ಅವರೇ ಸ್ವತಃ ಜರ್ಮನಿಗೆ ಹೋದರು. ಅಲ್ಲಿ ತರಬೇತಿಯನ್ನ ಪಡೆದ ಅವರು ಅಲ್ಲಿಂದಲೇ 60,000 ರೂಪಾಯಿ ವೆಚ್ಚದ ಯಂತ್ರೋಪಕರಣಗಳನ್ನು ಖರೀದಿಸಿ ಬಾಂಬೆಗೆ ತಂದರು. ಅಲ್ಲಿನ 2 ಕುಗ್ರಾಮಗಳಾದಂತಹ ಇರ್ಲಾ ಮತ್ತು ಪಾರ್ಲೆ ಎಂಬಲ್ಲಿ ಸಣ್ಣ ಕಾರ್ಖಾನೆಯೊಂದನ್ನು ನಿರ್ಮಾಣ ಮಾಡಿದರು. 12 ಜನ ಹಳ್ಳಿಯ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸಿಕೊಂಡರು. ತಮ್ಮ ಕುಟುಂಬಸ್ಥರೊಂದಿಗೆ ಸಿಹಿ ತಿಂಡಿ ಉತ್ಪನ್ನಗಳ ತಯಾರಿಕೆಯನ್ನು ಶುರು ಮಾಡಿಕೊಂಡರು. ಕಂಪನಿ ಶುರುವಾದಾಗ ಅದಕ್ಕೆ ಹೆಸರೇ ಇರಲಿಲ್ಲ. ಅನಂತರ ಆ ಹಳ್ಳಿಯ ಹೆಸರೇ ಬ್ರ್ಯಾಂಡ್ ಆಗಿ ಬದಲಾಯಿತು, ಅಂದರೆ ಪಾರ್ಲೆ ಕಂಪನಿಯಾಗಿ ಬದಲಾಯಿತು. ಆರಂಭದಲ್ಲಿ ಆರೆಂಜ್ ಕ್ಯಾಂಡಿ ಮತ್ತು ಟಾಫಿಯನ್ನ ಮಾತ್ರ ತಯಾರಿಸ್ತಾ ಇತ್ತು. ಆ ಕಾಲದಲ್ಲಿ ಬಿಸ್ಕೆಟ್ ಅಂದರೆ ಅದು ವಿದೇಶದಲ್ಲಿ ಮಾತ್ರ ತಯಾರಾಗುವ ವಸ್ತುವಾಗಿತ್ತು. ಯುನೈಟೆಡ್ ಬಿಸ್ಕೆಟ್ಸ್, ಹಂಟ್ಲಿ ಅಂಡ್ ಪಾಲ್ಮರ್ಸ್, ಬ್ರಿಟಾನಿಯಾ, ಗ್ಲಾಕ್ಸೋ ಮೊದಲಾದ ಬಿಸ್ಕೆಟ್ ಬ್ರ್ಯಾಂಡ್ಗಳು ಆ ಕಾಲದಲ್ಲಿ ಜನಜನಿತವಾಗಿತ್ತು. ಆದರೆ ಅದನ್ನು ಜನಸಾಮಾನ್ಯರು ಖರೀದಿ ಮಾಡಿ ತಿನ್ನುವ ಹಾಗೆಯೂ ಇರಲಿಲ್ಲ, ಅಷ್ಟೊಂದು ದುಬಾರಿಯಾಗಿತ್ತು. ಹಾಗಾಗಿ ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಬಿಸ್ಕೆಟ್ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ 1939ರಲ್ಲಿ ಪಾರ್ಲೆ ಗ್ಲೂಕೋ ಎನ್ನುವಂಥ ಬಿಸ್ಕೆಟ್ ಅನ್ನು ತಯಾರಿಸಿದರು. ಇದು ಮುಂದಕ್ಕೆ ಹೇಗೆ ಬೆಳೆಯಿತು ಅಂದರೆ 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಇಂಡಿಯನ್ ಸೈನ್ಯಕ್ಕೂ ಕೂಡ ಇದೇ ಬಿಸ್ಕೆಟ್ ಅನ್ನು ಪೂರೈಕೆ ಮಾಡುವಷ್ಟರ ಮಟ್ಟಿಗೆ ಬೆಳೆಯಿತು. ಪಾಕಿಸ್ತಾನದಿಂದ ಗೋಧಿ ಖರೀದಿ ಮಾಡದೆ ದೇಶಭಕ್ತಿಯನ್ನ ಸಾರಿದ ಪಾರ್ಲೆ ಕಂಪನಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಹಾಗೆಯೇ ಭಾರತ ವಿಭಜನೆಯಾಯಿತು ಕೂಡ. ಈ ಸಮಯದಲ್ಲಿ ಗೋಧಿ ಉತ್ಪಾದನೆ ಮಾಡುವ 63% ಭಾಗವು ಅಂದರೆ ಪಂಜಾಬ್ ಪ್ರಾಂತವು ಪಾಕಿಸ್ತಾನಕ್ಕೆ ಹೋಯಿತು. ಪಾರ್ಲೆ ಬಿಸ್ಕತ್ಗೆ ಗೋಧಿಯೇ ಮೂಲ ಕಚ್ಚಾ ವಸ್ತು. ಆದ್ದರಿಂದ ಕೆಲವು ಸಮಯಗಳ ಕಾಲ ಬಿಸ್ಕೆಟ್ ಉತ್ಪಾದನೆಯನ್ನ ನಿಲ್ಲಿಸಬೇಕಾದಂತಹ ಪರಿಸ್ಥಿತಿ ಬಂತು. ಈ ಸಮಯದಲ್ಲಿ ಪಾಕಿಸ್ತಾನದಿಂದ ಗೋಧಿಯನ್ನು ಆಮದು ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು, ಅವಕಾಶಗಳು ಇದ್ದರೂ ಕೂಡ ಪಾಕಿಸ್ತಾನದಿಂದ ಗೋಧಿಯನ್ನು ಆಮದು ಮಾಡಿಕೊಳ್ಳಲಿಲ್ಲ. ಬದಲಾಗಿ ನಷ್ಟವಾದರೂ ಸರಿ ಬಾರ್ಲಿಯಿಂದ ಬಿಸ್ಕೆಟ್ ತಯಾರಿಸಲು ಹೊರಟಿತ್ತು. ಮುಂದೆ ಭಾರತದಲ್ಲಿ ಗೋಧಿ ಉತ್ಪಾದನೆ ಹೆಚ್ಚಳವಾದಾಗ ಗೋಧಿಯಿಂದಲೇ ಬಿಸ್ಕೆಟ್ ಅನ್ನು ತಯಾರಿ ಮಾಡಿತ್ತು. ಹೀಗೆ ಸ್ವದೇಶಿ ಚಳುವಳಿಯಿಂದ ಪ್ರೇರಣೆಗೊಂಡು ಹುಟ್ಟಿದಂತಹ ಬಿಸ್ಕೆಟ್ ಕಂಪನಿಯೊಂದು ಇವತ್ತು ಜಾಗತಿಕ ಮಟ್ಟದಲ್ಲಿ ಲೀಡಿಂಗ್ ಬ್ರ್ಯಾಂಡ್ ಆಗಿ ಬೆಳೆದಿದ್ದೇ ರೋಚಕ. ಇವತ್ತು ಪಾರ್ಲೆ ಕಂಪನಿಯು ದಿನಕ್ಕೆ 400 ಮಿಲಿಯನ್ ಬಿಸ್ಕೆಟ್ಗಳನ್ನು ಉತ್ಪಾದಿಸುತ್ತದೆ ಅಂದರೆ ಅದರ ಜಾಗತಿಕ ಬ್ರ್ಯಾಂಡ್ ಮೌಲ್ಯ ಮತ್ತು ಜಾಗತಿಕ ಮಾರುಕಟ್ಟೆ ಹೇಗಿರಬಹುದು ಅನ್ನೋದನ್ನು ನೀವೇ ಊಹಿಸಿಕೊಳ್ಳಬಹುದು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.